ಚಂದ ಕೊರಳಾಗ ಕರಿಮಟಿ ಸರಬಲು ಅಂದ ಗಂಡ ಹೆಂಡರು ಚಂದ ಗಂಧ ಕುಂಕುಮ ಚಂದ ಬಂಗಾರದಾಗಿನ ಬಳಿ ಚಂದ ತಂಗಿ ಬೀಗ್ತಿಯಲ್ಲ ತಾಯಿಯ ಬೈದವಳು ಮಗಳಲ್ಲ ತಾಯಿಯ ಬೈದವಳು ಮಗಳ ರಾಜತಿ ಗಂಡಗೆ ಬೈದವಳು ಗರತಿಯಲ್ಲ ಗಂಡ ಹೆಂಡರು ಚಂದ ಗಂಧ ಕುಂಕುಮ ಚಂದ ಬಂಗಾರದಾಗಿನ ಬಳಿ ಚಂದ ಬಂಗಾರದಾಗಿನ ಬಳಿ ಚಂದ ಬಂಗಾರದಾಗಿನ ಬಳಿ ಚಂದ. ಹೊತ್ತು ನತ್ತಿ ಮೇಲೆ ಬಂತು, ಇನ್ನೂ ಮನೆಗೆ ಅಡಿಗೆ ಮಾಡಿಲ್ಲ. ಮನೆಗೆ ಹೋಗಿ ಅಡಿಗೆ ಮಾಡಿ ನಿಮಗೆ ಬುತ್ತಿ ಕಳಿಸ್ಬೇಕು. ಕಾವೇರಿ, ಕಳ್ತಾಕೆ ನೀನು ನಮ್ಮ ಮನೆಗೆ ಸರಿ ಹೊಕ್ಕಿಯೋ ಇಲ್ಲೋ ಅನ್ನೋ ದೊಡ್ಡ ಚಿಂತೆ ನನಗೆ ಕಾಡಕತ್ತಿತ್ತು. ನೀನೀಗ ಮನೆ ಹಿಡಿದು ಬಾಳೆ ಮಾಡೋದನ್ನ ನೋಡಿದ್ರ ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಗಕತ್ತೈತಿ. ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆ ಸೇರುವ ಹೆಣ್ಣಿಗೆ ತವರು ಮನೆಯೇ ಅಸ್ಥಿರ, ಗಂಡನ ಮನೆಯೇ ಸ್ಥಿರ ಅಂದಾಗ ನನ್ನ ಮನೆ ಕೆಲಸ ನಾನ್ ಮಾಡ್ಲಾರ್ದ ಬ್ಯಾರಿ ಯಾರು ಬಂದ್ ಮಾಡ್ತಾರ್ರಿ? ಅದ್ರಾಗ ನಿನ್ನ ಮೈದನ ರವಿ ಅಂತೂ ನಿನ್ನನ್ನ ಹೆತ್ತ ತಾಯಿ ಅಂತನ ತಿಳ್ಕೊಂಡಾನ. ಒಂದ ಮಾತನಾಗ ಹೇಳಬೇಕು ಅಂದ್ರೆ ನೀನು ನಮ್ಮ ಮನೆಯವರೆಲ್ಲರ ಮನೆಗೆದ್ದ ದೇವತೆನೇ ಸರಿ. ನಾ ಏನ ಮಾತಾಡಿದ್ರು ನನ್ನ ಹೊಗಳದನ್ನು ಬಿಟ್ರ ಬ್ಯಾರೆ ಮಾತಾ ಬರಂಗಿಲ್ಲ ನಿಮ್ಮ ಬಾಯಾಗ. ಹೊಲ್ದಾಗ ರಗಡಿ ಕೆಲಸ ಬಟ್ಟ್ಯಾವ, ಕೆಲಸ ಮುಗಿಸ್ರಿ, ನಾ ಮನೆಗೆ ಹೋಗ್ಬೇಕ. ಈ ಹೊಲದ ಕೆಲಸ ಇವಾಗ ಐತೆ, ಮುಂದೆ ಇರುತ್ತೋ ಇಲ್ಲೋ ಅನ್ನೋ ಹೆದರಿಕೆ ನನಗೆ ಕಾಡಕತ್ತ. ಅಯ್ಯ, ಯಾಕೆ ಹೆದರ್ತೀರಿ? ನನ್ನ ಮೈದ್ನ ಡಾಕ್ಟರ್ ಆಗಿ ಬರ್ತಾನ, ದುಡಿತಾನ, ಎಲ್ಲ ಸಾಲ ತೀರಿಸ್ತಾನ, ಹೊಲ ಉಳಿಸ್ಕೋತಾನ. ಆ ನಂಬಿಕೆಯಿಂದನೇ ನನ್ನ ತಮ್ಮ ರವಿಗೆ MBBS ಕಲಿಯಾಕ ಹೊಲದ ಮೇಲೆ 80 ಲಕ್ಷ ರೂಪಾಯಿ ಸಾಲ ಮಾಡೀನಿ. ನೋಂದು ಖರೀದಿ ಬರೆದು ಕೊಟ್ಟೀನಿ. ಸಮಯಕ್ಕೆ ಸರಿಯಾಗಿ ಸಾಲ ತೀರಿಸಲಿಲ್ಲ ಅಂದ್ರ ಹೊಲ ಅವರದ್ದು ಆಗತ್ತ. ಕಾವೇರಿ, ಅವರದ್ದು ಆಗತ್ತ. ನನ್ನ ಮೈದನ ಬಂಗಾರ ರೀ, ಅವ ದುಡಿತಾನ, ಎಲ್ಲ ಸಾಲ ತೀರಿಸ್ತಾನ, ಹೊಲ ಉಳಿಸ್ಕೋತಾನ ಅನ್ನೋ ನಂಬಿಕೆ ನನಗೈತ್ರಿ. ಇಲ್ಲ, ಅವಧಿ ಮುಗಿಯೋದ್ರೊಳಗ ನನ್ನ ತಮ್ಮ ರವಿ 80 ಲಕ್ಷ ರೂಪಾಯಿ ಸಾಲ ತೀರಿಸ್ತಾನ ಅಂತ ನನಗೆ ನಂಬಿಕೆ ಬರವಲ್ದು. ಏನಾಗುತ್ತ ಆಗ್ಲಿ, ಎಲ್ಲದಕ್ಕೂ ದೇವರದನಲ್ಲ. ಅಯ್ಯ, ಯಾಕೆ ಉಸಿರು ಹಾಕ್ತೀರಿ? ಒಂದ್ ವೇಳೆ ಅವನಿಗೆ ದುಡಿಯಕ್ ಆಗ್ಲಿಲ್ಲ ಅಂದ್ರ ಏನ್ ಹೋಗುತ್ತಾ? 10 ಎಕರೆ ಹೊಲ ಹೋಗುತ್ತಾ? ಕಾವೇರಿ, ಹೋಗ್ಲಿ, ಮುಂದ 20 ಎಕರೆ ಖರೀದಿ ಮಾಡ್ತಾನ್ರಿ ಅಮ್ಮ. ಆ ಛಲ ಐತ್ರಿ ಅಮ್ಮಗ. ಇಲ್ಲ ಅಂದ್ರ ನಮ್ಮಂತ ಒಕ್ಕಲಿಗರ ಮನ್ಯಾಗ ಹುಟ್ಟಿದ್ರಿ ನಿಮ್ಮ ತಮ್ಮ MBBS ಪಾಸ್ ಮಾಡಿ ಡಾಕ್ಟರ್ ಆಗಕ ಸಾಧ್ಯ ಇತ್ತೇನ್ರಿ? ಖರೆ ಐತಿ ನಿನ್ನ ಮಾತು. ಈಗ ನನಗೆ ಸ್ವಲ್ಪ ಧೈರ್ಯ ಬಂದಂಗ ಆತು. ನೀನೀಗ ಮನೆಗೆ ಹೋಗಿ ಬುತ್ತಿ ಕಳಿಸು, ನನಗಿನ್ನೂ ತೋಡೆ ಕೆಲಸ ಉಳಿದೈತಿ, ಎಲ್ಲ ಮುಗಿಸಿ ಆಮೇಲೆ ಬರ್ತೇನೆ. ಆಯ್ತು, ನೀವು ಲಘುನೇ ಕೆಲಸ ಮುಗಿಸಿ ಲಘು ಮನೆಗೆ ಬರ್ರೇನ? ನಾ ಬರ್ಲ್ಯಾ? ಓಕೆಯಾ? ಅನ್ನದಾತರು ದೈವ ಸ್ವರೂಪಗಳಾದಂಥ ಕಲಾಭಿಮಾನಿಗಳೆಲ್ಲರಲ್ಲಿ ಜೇವರ್ಗಿ ರಾಜಣ್ಣನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಪ್ರಾರಂಭಗೊಂಡಂಥ ನಾಟಕ ಇದು ನಾನು ಬರೆದಂಥ 14ನೇ ನಾಟಕ. ಕುಂಟಕೋಣ ಮೂಕಜಾಣ, ವರಪುತ್ರ, ಶೆರೆಂಗಡಿ ಸಂಗವ್ವ, ನಗಿಶಿ ನಗಿಶಿ ಅಳಸ್ಥಳ, ಮಂಗಳೂರು ಮಾಣಿ, ಹುಬ್ಬಳ್ಳಿ ರಾಣಿ, ಪ್ಯಾಟೆ ಹುಡುಗಿಯರು, ಕುಂಟಕೋಣ ಭಾಗ 2. ಹಿಂಗೆ ಇದು 14ನೇ ನಾಟಕ. ಈ ಹಿಂದೆ ಈ ಊರಿಗೆ ಬಂದಾಗ ಎಲ್ಲ ನಾಟಕಗಳಿಗೆ ಬಹಳ ಪ್ರೀತಿಯಿಂದ ಪ್ರೋತ್ಸಾಹ ಮಾಡಿರಿ. ಇವತ್ತು ಕೂಡ ಈ ನಾಟಕಕ್ಕೆ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಶೀರ್ವಾದ ಮಾಡ್ತಾಯಿದ್ದೀರಿ. ತುಂಬ ತುಂಬ ಧನ್ಯವಾದಗಳು. ಇನ್ನೇನಪ್ಪ ಅಂತಂದ್ರೆ, ನಾಟಕದಲ್ಲಿ ನಿಮಗೆ ಗೊತ್ತಿರುವಂಗ ಯಾವುದೇ ಅಶ್ಲೀಲವಾದಂಥ ಸಂಭಾಷಣೆ ಆಗಲಿ, ಹುಡುಗಿಯರಿಗೆ ಅರೆಬೆಟ್ಟಲೆ ಡ್ಯಾನ್ಸ್ ಮಾಡಿಸೋದಾಗಲಿ, ಇನ್ನು ವಿಲನ್ ಪಾತ್ರವನ್ನು ವೈಭವೀಕರಿಸೋದಾಗಲಿ, ಆಮೇಲೆ ವಿಕೃತ ಸನ್ನಿವೇಶಗಳಾಗಲಿ ಇಂಥದ್ದು ಯಾವೂ ಇಲ್ಲ. ಇಂಥದ್ದೆಲ್ಲ ಇರಲಾರ್ದಂಗೆ ಹಿಂಗೇ ನಾಟಕ ಆಡಬೇಕು ಅಂತ
ಹೇಳಿ ಬರೆಸಿಕೊಂಡವರು ನೀವು. ಇದೆಲ್ಲ ಶ್ರೇಯಸ್ಸು ನಿಮಗೇ ಸಲ್ಲಬೇಕು ಅನ್ನುವಂಥ ಮಾತನ್ನು ಹೇಳ್ತೀನಿ. ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಜೇವರ್ಗಿ ರಾಜಣ್ಣ ಡ್ರಾಮಾ ಅಂಥೇಳಿ ಈಗಾಗಲೇ 2,14,000 ಜನ ಸಬ್ಸ್ಕ್ರೈಬರ್ ಆಗ್ಯಾರ. ಮತ್ತು ತಾವು ಕೂಡ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ದಯವಿಟ್ಟು ಆಗ್ರಿ ಅಂತ ಕೇಳಾಕತ್ತೀನಿ. ಯಾಕಂತಂದ್ರೆ ನಾವು ತುಂಡು ವಿಡಿಯೋ ಬಿಡೋದಿಲ್ಲ, ಇಡೀ ನಾಟಕವನ್ನು ಬಿಡ್ತೀವಿ. ಇಡೀ ಹಾಸ್ಯ ಒತ್ತಟ್ಟಿ, ಇಡೀ ಸ್ಟೋರಿ ಒತ್ತಟ್ಟಿ, ಎರಡೂ ಕೂಡಿಸಿ ಒತ್ತಟ್ಟಿ ಹಿಂಗೆ ಬಿಟ್ಟಿರ್ತೀವಿ. ಅಂದರೆ ಇದ್ರ ಉದ್ದೇಶ ಮನೆಯಲ್ಲೂ ಕೂಡ ಏನಪ್ಪ ಅಂತಂದ್ರೆ ಈ ಮೊಬೈಲ್ನಿಂದ ಟಿ ವಿ ಕನೆಕ್ಷನ್ ಕೊಟ್ಟು ನಾಟಕವನ್ನು ನೋಡ್ಬೋದು. ಅದಕ್ಕಾಗಿ ಆ ರೀತಿಯಾಗಿ ಪೂರ್ತಿ ನಾಟಕವನ್ನು ಬಿಟ್ಟಿರ್ತೀವಿ. ನೀವು ಸಬ್ಸ್ಕ್ರೈಬರ್ ಆದ್ರೆ ನಾವು ಬಿಟ್ಟಂಥ ವಿಡಿಯೋಗಳು ಎಲ್ಲ ನಿಮ್ಮ ಮೊಬೈಲಿಗೆ ಬರ್ತಾವನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತೇನಪ್ಪ ಅಂತಂದ್ರೆ ಈಗ ಆ ವಿಡಿಯೋ ಬಿಟ್ಟಾಗ ನೀವೇನಪ್ಪ ಅಂತಂದ್ರೆ ಕಮೆಂಟ್ ಮಾಡ್ತಾಯಿರ್ತೀರಿ ಅಥವಾ ಫೋನ್ ಮಾಡ್ತಾಯಿರ್ತೀರಿ. ಫೋನ್ ಮಾಡಿ ಹೇಳ್ತೀರಿ, ಇಂಥ ಸನ್ನಿವೇಶದಾಗ ಹಿಂಗಾಗಬೇಕಾಗಿತ್ತು, ಈ ರೀತಿ ಆಗಬೇಕಾಗಿತ್ತು ಅಂತ ನೀವು ಭಾಳಷ್ಟು ಜನ ಮಹಿಳೆಯರು ಸಹಿತ ಕಮೆಂಟ್ ಮುಖಾಂತರ ತಿಳಿಸಿರ್ತೀರಿ. ಯಾಕಂದ್ರೆ ಸಿನಿಮಾ ಆದ್ರೆ ಒಂದು ಸರಿ ಮಾಡಿದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ. ನಾಟಕ ಅಂದಾಗ ಬದಲಾವಣೆ ಮಾಡ್ಕೊಳ್ಬೋದು. ಈ ನಾಟಕ ಸಹಿತ ಪೂರ್ತಿ ವಿಡಿಯೋನ ಬಿಟ್ಬಿಟ್ಟಿದ್ದೀವಿ, ಈಗಾಗಲೇ ಭಾಳಷ್ಟು ಜನ ನೋಡಿರ್ತೀರಿ. ಮತ್ತು ಇದರಾಗೂ ಬಹಳಷ್ಟು ತಪ್ಪುಗಳನ್ನು ತಿದ್ದಿ ತಾವೆಲ್ಲ ಸರಿ ಮಾಡಿದ್ದೀರಿ. ಯಾಕಂತಂದ್ರೆ ಈ ನಾಟಕ ಇಲ್ಲಿಗೆ ಕಾಮಿಡಿ ಮುಗಿದಿತ್ತು. ಮುಂದೆ ನಮ್ಮ ಹುಬ್ಬಳ್ಳಿ ಧಾರವಾಡದ ಕಮಿಷನರ್ ಆದಂಥ ಎನ್ ಶಶಿಕುಮಾರ್ ಸರ್ ಅವರು ಬದಾಮಿ ಬನಶಂಕರಿಯಲ್ಲಿ ನಾಟಕ ನೋಡಿ, ಇಲ್ಲ ಅವರಿಬ್ಬರು ಗಂಡ ಹೆಂಡತಿ ಕೂಡಿಸ್ಬೇಕು ಅಂದ್ರೆ ಒಳ್ಳೆಯದಾಗ್ತದೆ. ಯಾಕಂತಂದ್ರೆ ಆ ರೀತಿ ನಡೀತಾವೆ, ಇಲ್ಲ ಅಂತಲ್ಲ. ಆದರೆ ನಾಟಕ ಒಂದು ದೃಶ್ಯ ಮಾಧ್ಯಮ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ನೀವು ಯಾವುದೇ ಇರಲಿ, ನಾಟಕ ಇರಲಿ, ಸಿನಿಮಾ ಇರಲಿ, ಸಂದೇಶ ಕೊಡುವಂಥದ್ದು ಮಾಡಬೇಕು. ಅದಕ್ಕಾಗಿ ಗಂಡ ಹೆಂಡತಿ ದಯವಿಟ್ಟು ಕೂಡಿಸ್ರಿ ಅಂತ ಹೇಳಿದಾಗ ನಾವು ಆಮೇಲೆ ಕೂಡಿಸ್ಕೊಂಡಿದ್ದೀವಿ. ಮತ್ತು ಈ ಊರಿಗೆ ಬಂದ ಮೇಲೆ ಏನಪ್ಪ ಅಂತಂದ್ರೆ ಒಂದು ವಿಲನ್ ಪಾತ್ರದ ಬಾಯಲ್ಲಿ ಒಂದು ಶಬ್ದ ಬರ್ತಿತ್ತು, ರೈತ ಮಹಿಳೆಗೆ ಬೈಯೋದನ್ನು. ಆದರೆ ಅದು ಕೂಡ ಇಲ್ಲಿ ಬಂದ ಮೇಲೆ ಹೆಣ್ಮಕ್ಳು ಹೇಳಿದ್ರು ನನ್ನ, ಇಲ್ಲ ಆಕೆ ರೈತ ಮಹಿಳೆ, ನಿಮಗೇನಪ್ಪ ಅಂತಂದ್ರೆ ಅದು ಬಹಳ ಎತ್ತರವಾದ ಪಾತ್ರ, ಅದಕ್ಕೆ ಒಳ್ಳೆ ಸ್ಕೋಪ್ ಇರೋ ಪಾತ್ರ ಬರೆದಿದ್ದೀರಿ, ಅದಕ್ಕೆ ಬಯಸಬೇಡ್ರಿ, ಬೈದ್ರೆ ಏನಪ್ಪ ಅಂದ್ರೆ ನೋವಾಗುತ್ತೆ ನೋಡೋರಿಗೆ ಅಂತ ಅನ್ನುವಂಥದ್ದು ಹೇಳಿದ್ರು. ಹಿಂಗೆ ಸೂಕ್ತವಾದ ಸಲಹೆಗಳಿದ್ದಾಗ ನಾವು ಅದನ್ನು ತಿದ್ಕೊಳ್ಳೋ ಪ್ರಯತ್ನ ಮಾಡೀನಿ. ಅದರ ಸಲುವಾಗಿ ಈ ನಾಟಕದ ಶ್ರೇಯಸ್ಸು ಕಲಾಭಿಮಾನಿಗಳಾದ ನಿಮಗೇ ಸೇರಬೇಕನ್ನುವಂಥ ಮಾತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಬಂದಂಥ ಕಲಾಭಿಮಾನಿಗಳು ದಯವಿಟ್ಟು ಅಕ್ಕಪಕ್ಕದವರಿಗೆ, ಸ್ನೇಹಿತರಿಗೆ ಜೇವರ್ಗಿ ರಾಜಣ್ಣ ಬರೆದಂಥ ನಾಟಕ ಚಲೋ ಇರ್ತಾವ್ರಪ್ಪ. ಯಾವುದೇ ಹೊಲಸು ಮಾತಾಗಲಿ, ಹೊಲಸು ಶಬ್ದಗಳಾಗಲಿ ಇರೋಂಗಿಲ್ಲ. ಮನೆ ಮಂದಿ ಎಲ್ಲ ಕೂತು ನೋಡುವಂಥ ನಾಟಕ ಅಂತ ತಿಳ್ಕೊಂಡು ದಯವಿಟ್ಟು ಪ್ರಚಾರ ಮಾಡಿರಿ. ಯಾಕಂದ್ರೆ ನಿಮ್ಮ ಪ್ರಚಾರ ಜನ ನಂಬುತ್ತಾರೆ, ಕೇಳ್ತಾರೆ. ನಾವು ಪ್ರಚಾರ ಎಷ್ಟೇ ಮಾಡಿದ್ರು ನಮ್ಮ ಮಾತು ನಂಬೋದಿಲ್ಲ. ಯಾಕಂದ್ರೆ ಯಾರ ಮಗು ಅವರಿಗೆ ಚಂದ ಅಂತ. ಅದಕ್ಕೆ ನೋಡೋರು ಬಾಯಿಂದ ಪ್ರಚಾರ ಮಾಡಿದ್ರೆ ಜನ ನಂಬ್ತಾರೆ. ಅದಕ್ಕೆ ದಯವಿಟ್ಟು ಪ್ರಚಾರ ಮಾಡಿರಿ. ಈಗ ಕೊನೆಯದಾಗಿ ಒಂದು ಹಾಡು, ಏನೈತಿ ಜೀವನದಾಗ ಅನ್ನುವಂಥದ್ದು. ಏನೈತಿ ಜೀವನದಾಗ ಅನ್ನೋದಕ್ಕಿಂತಲೂ ತಿಳ್ಕೊಂಡು ನಡೆದ್ರೆ ಜೀವನದಾಗ ಎಲ್ಲನೂ ಐತಿ. ಆ ಭಗವಂತ ನಮಗೆ ಒಂದು 100 ವರ್ಷ ಆಯುಸ್ಸು ಕೊಟ್ಟು ಭೂಮಿಗೆ ಕಳಿಸಿರ್ತಾನೆ. ನಾವು ಕನಿಷ್ಠ 89 ವರ್ಷನಾದರೂ ಬದುಕಬೇಕನ್ನುವಂಥ ಮಾತನ್ನು ಹೇಳ್ತೀನಿ. ಹಿಂದಿನ ಕಾಲದಾಗ ಅಂದ್ರೆ ಈಗ ಒಂದು 40-45 ವರ್ಷಗಳ ಹಿಂದೇನಪ್ಪ ಅಂದ್ರೆ ನಾವು ನೋಡ್ಲಿಕ್ಕಾಗಿ, ನನಗೀಗ 67 ವರ್ಷ, ಆವಾಗ ಬಡತನ ಇತ್ತು ದೇಶದಲ್ಲಿ, ಬಹಳ ಬಡತನ ಇತ್ತು. ಅನ್ನ ಸಿಗೋದು ಕಷ್ಟ ಆಗಿತ್ತು. ಅಂಥ ಟೈಮ್ನಾಗ ಏನಪ್ಪ ಅಂತಂದ್ರೆ ಪ್ರೀತಿಗೆ ಬರ ಇರಲಿಲ್ಲ. ಒಂದು ಹಳ್ಳಿಗಳಲ್ಲಿ ಆಗಲಿ ಎಲ್ಲೇ ಆಗಲಿ ಏನಪ್ಪ ಅಂತಂದ್ರೆ ಅಣ್ಣ, ತಮ್ಮ, ಕಾಕ, ಚಿಗಪ್ಪ ಅಂಥೇಳಿ ಅವರು ಯಾವ ಜಾತಿಯವರೇ ಹಾಕಿರ್ಲಕ್ಕ ಹಂಗೆ ಪ್ರೀತಿಯಿಂದ ನಡ್ಕೊಳ್ತಿದ್ರು. ಒಂದು 100 ವರ್ಷ 110 ವರ್ಷ ಕೂಡ ಹಿಂದೆ ಬದುಕಿದಂಥ ಉದಾಹರಣೆಗಳದಾವ. ಆದರೆ ಇವತ್ತು ದೇಶ ಶ್ರೀಮಂತ ಆಗ್ಯದ, ಪ್ರೀತಿಗೆ ಬರ ಬಂದದ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ನಾವು ನಕ್ಕೊಂತ ಸುಖವಾಗಿರುವಂಥದ್ದನ್ನು ಮಾಡಬೇಕು. ಯಾಕಂದ್ರೆ ಬರೀ ಟೆನ್ಷನ್ನಿಂದ ಏನಾಗಕತ್ತಂದ್ರೆ ಈಗ ಶುಗರು, BP, ಹಾರ್ಟು, ಸ್ಟ್ರೋಕ್ ಅಂಥೇಳಿ ಹಲವಾರು ರೋಗಗಳು ಬರಕತ್ತವ. ಅದಕ್ಕೆ ನಾವು ಖುಷಿಯಾಗಿರೋದನ್ನು ಕಲಿಬೇಕು, ಹೊಟ್ಟು ಹುರ್ಕೋಬಾರ್ದು. ಮತ್ತು ಈಗ ಮನೆ ಅಂತಂದ್ಮೇಲೆ ಸಮಸ್ಯೆಗಳಿರ್ತಾವೆ. ತಂದೆ ತಾಯಿ ಮಕ್ಕಳಿಗೆ ಬೈತಾರೆ, ಅಣ್ಣ ತಮ್ಮಗೆ ಬೈತಾನ, ಅತ್ತೆ ಸೊಸೆಗೆ ಬೈತಾಳ, ಗಂಡ ಹೆಂಡತಿಗೆ ಬೈತಾನ. ಯಾವಾಗ ಬೈತಾರಪ್ಪ ಅಂತಂದ್ರೆ ನಾವು ತಪ್ಪು ಮಾಡಿದಾಗ ಬೈದಿರ್ತಾನೆ. ನಾವು ತಪ್ಪು ಮಾಡಿವಪ್ಪ ಅದಕ್ಕೆ ಬೈದಾರ, ಅವ್ರು ಹೇಳ್ದಂಗೆ ಕೇಳಬೇಕು, ಒಳ್ಳೆ ದಾರಿಯಾಗಿ ಹೋಗ್ಬೇಕಂತ ನಾವು ವಿಚಾರ ಮಾಡಬೇಕು. ಯಾಕಂದ್ರೆ ಅವ್ರು ಬೈದವರು, ಎಡಪೆಟ್ಟು ಬಡದವರು ಯಾರೂ ವೈರಿಗಳಲ್ಲ. ನಮ್ಮ ಶ್ರೇಯಸ್ಸನ್ನು ಬಯಸುವಂಥವ್ರು, ನಮ್ಮ ಉದ್ಧಾರವನ್ನು ಬಯಸುವಂಥವ್ರು. ಅದಕ್ಕಾಗಿ ಹಿರಿಯರ ಮಾತನ್ನು ನಾವು ಕೇಳಬೇಕು.
ಅವರ ಅನುಭವದಿಂದ ಹೇಳಿರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ಅಂದ್ರೆ ದಂಡಿ ಮುಟ್ತೀವಿ. ಹಿರಿಯರಾದಂಥ ತಂದೆ ತಾಯಿಗಳನ್ನು, ಮುಪ್ಪಾವಸ್ಥೆಯಲ್ಲಿರುವ ಎಲ್ಲರನ್ನ ಒಳ್ಳೆ ರೀತಿಯಾಗಿ ನೋಡ್ಕೊಂಡು ಹೋಗೋದನ್ನು ಮಾಡಬೇಕನ್ನುವಂಥ ಮಾತು ಹೇಳ್ತಾ ಈಗ ಏನೈತಿ ಜೀವನದಾಗ ಎನ್ನುವಂಥ ಒಂದು ಹಾಡು. ಹೆಸರು ಹೇಳಕ್ಕೆ ಇಚ್ಛಿಸುವಂಥ ಅಭಿಮಾನಿಗಳು ರೀ ನಾಟಕ ಬರ್ದವ್ರಂದ್ರೆ ನಿಮ್ಗೆ ಕೊಟ್ಟ ಹೆಸರು ಹೇಳಲು ಬಯಸದ ಕಲಾಭಿಮಾನಿಗಳು ಅಂದರೆ ಈ ನಾಟಕ ಬರೆದಂಥ ಲೇಖಕರಿಗೆ ಅಂಥೇಳಿ 101 ರೂಪಾಯಿಗಳನ್ನ ಕೊಟ್ಟಾರ. ಅವರು ಕೊಟ್ಟಿರೋದು 101 ಅಲ್ಲ, 101 ಲಕ್ಷ ರೂಪಾಯಿಗಳನ್ನು ತಿಳಿದುಕೊಂಡು ಹಣ ಕೊಟ್ಟದ ಕಲಾಭಿಮಾನಿಗಳಿಗೂ ಹಾಗೂ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೇನೆ. ಆಮೇಲೆ ನಮ್ಮ ಸಂಸ್ಥೆ ಏನಪ್ಪ ಅಂತಂದ್ರೆ 22ನೇ ತಾರೀಕಿಂತನ ಈ ಊರಾಗಿರ್ತದೆ. 21ಕ್ಕೇನಪ್ಪ ಅಂದ್ರೆ 6 ಗಂಟೆ ಒಂದೇ ಪ್ರದರ್ಶನ ಆಡ್ತೀವಿ. 22ಕ್ಕೆ 2 ಪ್ರದರ್ಶನ ಆಡಿ ಮುಂದೆ ಕೊಟ್ಟೂರಿಗೆ ಹೋಗ್ತದೆ ಸಂಸ್ಥೆ. ಅಲ್ಲಿವರೆಗೆ ಇರುವ ಈ ಸಂಸ್ಥೆ ನಮ್ಮದಲ್ಲ, ನಿಮ್ಮದು. ನಾವೆಲ್ಲ ನಿಮ್ಮ ಮಕ್ಕಳು ಅಂತ ತಿಳಿದುಕೊಂಡು ಪ್ರೀತಿಯಿಂದ ಹರಿಸಿ ಆಶೀರ್ವಾದ ಮಾಡಿ ರಂಗಭೂಮಿ ಕಲೆಯನ್ನು, ಕಲಾವಿದರನ್ನ ಉಳಿಸಿ ಬೆಳೆಸಿ ನಗ್ತಾ ನಗ್ತಾ ಬೀಳ್ಕೊಡ್ಬೇಕು ಅಂತ ದೈವ ಸ್ವರೂಪಗಳಾದಂಥ ಕಲಾಭಿಮಾನಿಗಳಲ್ಲಿ ಮತ್ತೊಮ್ಮೆ ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂಡದೈತಿ ಜಂತಿಲ್ಲದ ಮನಿಯಾಗ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂಡದೈತಿ ಚಿಂತಿಲ್ದ ಮನಿಯಾಗ, ಚಿಂತಿಲ್ದ ಕೂಡದೈತಿ ಚಿಂತಿಲ್ದ ಮನಿಯಾಗ. ಹರಿವ ನದಿಯು ನಮ್ಮ ಜೀವನ, 3 ದಿನದ ಈ ಯೌವನ. ಹರಿವ ನದಿಯು ನಮ್ಮ ಜೀವನ, 3 ದಿನದ ಈ ಯೌವನ. ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ, ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ. ಯಾತಕ ಶೋಕಿ ಮಾಡತಿ ಗಳಿಕೆ, ಯಾತಕ ಶೋಕಿ ಮಾಡತಿ ಗಳಿಕೆ, ಸಾವು ಬರುವುದೋ ನಿನ್ನನು ಹುಡುಕಿ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂಡದೈತಿ ಜಂತಿಲ್ದ ಮನಿಯಾಗ, ಚಿಂತಿಲ್ದ ಕೂಡದೈತಿ ಜಂತಿಲ್ದ ಮನಿಯಾಗ. ಮನದಲ್ಲೊಂದು ಬದುಕಿನ ಚಿಂತೆ ಮಾಡಲಾಕ ಬಂದಿದೆ ಸಂತೆ, ಮನದಲ್ಲೊಂದು ಬದುಕಿನ ಚಿಂತೆ ಮಾಡಲಾಕ ಬಂದಿದೆ ಸಂತೆ. ಸಂತೆ ತೀರಿದ ಬಳಿಕ ವಾಡಿಗೆ ಹೋಗಿ ಕುಂತಿ, ಸಂತೆ ತೀರಿದ ಬಳಿಕ ವಾಡಿಗೆ ಹೋಗಿ ಕುಂತಿ. ಕಟ್ಟಿದ ಬುತ್ತಿ ಇಲ್ಲೇ ಬಿಟ್ಟಿ, ಕಟ್ಟಿದ ಮನೆಯೂ ಇಲ್ಲೇ ಬಿಟ್ಟಿ, ಕಡೆಗೆ ನೀನಾದಿ ಹರಕಲ ತಂತಿ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ದ ಕೂಡದೈತಿ
ಜಂತಿಲ್ದ ಮನಿಯಾಗ ಚಿಂತಿಲ್ದ ಕೂಡದೈತಿ ಜಂತಿಲ್ದ ಮನಿಯಾಗ. ಸವಿಯ ನುಂಡಿ ಸಂಸಾರದಾಗ ಗಳಿಕೆ ಮಾಡು ಗದ್ದಲದಾಗ. ಸವಿಯ ನುಂಡಿ ಸಂಸಾರದಾಗ ಗಳಿಕೆ ಮಾಡು ಗದ್ದಲದಾಗ. ಹತ್ತಿತಲ್ಲ ನಿನಗೊಂದು ರೋಗ ಅದು ಯಮನು ಹಾಕುವ ಹಗ್ಗ. ಹತ್ತಿತಲ್ಲ ನಿನಗೊಂದು ರೋಗ ಅದು ಯಮನು ಹಾಕುವ ಹಗ್ಗ. ಬಸವನ ಪಾದ ಇದ ಕಡಿಯಂದ ಬಸವನ ಪಾದ ಇದ ಕಡಿಯಂದ ತಿಳ್ಕೊಂಡು ನಡೆಯೋ ನೀ ಇನ್ನು ಮುಂದ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಚಿಂತಿಲ್ದ ಕೂಡದೈತಿ ಜಂತಿಲ್ದ ಮನಿಯಾಗ. ಚಿಂತಿಲ್ದ ಕೂಡದೈತಿ ಜಂತಿಲ್ಲದ ಮನಿಯಾಗ. ಧನ್ಯವಾದಗಳು. ನಮಸ್ಕಾರ ಕವಿಗಳಿಗೆ. ಏನು ಕವಿಗಳೇ, ಬಹಳ ದೂರ ಬಡವ್ರ ಮನೆಗೆ ಬಂದ್ರಲ್ಲ. ಬಡವರು ಯಾರು ಹೇಳ್ತಾರಪ್ಪ ನಿಮಗೆ ಬಡವರು ಅಂಥೇಳಿ? ಹಣದಾಗ ನೀವು ಬಡವರಾದರೂ ಗುಣದಾಗ ನಿಮ್ಮನ್ನು ಮೀರ್ಸಾಕ ಯಾರಿಂದ ಸಾಧ್ಯ ಐತ್ರಿ? ದೊಡ್ಡ ಮಾತ್ರಪ್ಪ. ಒಬ್ಬ ರೈತನಾಗಿ ನನ್ನ ತಮ್ಮ ವಿದ್ಯಾವಂತನಾಗಬೇಕು, ನನ್ನ ತಮ್ಮ ಬುದ್ಧಿವಂತನಾಗಬೇಕು, ನನ್ನ ತಮ್ಮ ದೊಡ್ಡ ಡಾಕ್ಟರ್ನಾಗಬೇಕು ಅಂತ ಇದ್ದ ಹೊಲನ 80 ಲಕ್ಷ ರೂಪಾಯಿದಾಗ ಒತ್ತಿ ಹಾಕಿದ್ರಿ. ನಿಮ್ಮ ತಮ್ಮನಿಗೆ ಡಾಕ್ಟರ್ನಾಗಿ ಮಾಡಿದ್ರಿ. ಆವಾಗ ನಿಮ್ಮ ತಮ್ಮ ಇನ್ನೂ ಕಲಿಬೇಕು, ಇನ್ನೂ ದೊಡ್ಡ ಡಾಕ್ಟರ್ನಾಗಬೇಕು ಅಂತ ಆಸೆ ವ್ಯಕ್ತಪಡಿಸಿದಾಗ ಅವನ ಆಸೆ ನಿರಾಶೆ ಮಾಡಬಾರ್ದು. ನನ್ನ ತಮ್ಮನ ಮನಸ್ಸಿಗೆ ನೋವು ಮಾಡಬಾರ್ದು. ನನ್ನ ಜೀವ ಕೊಟ್ಟಾಗಲಿ ನನ್ನ ತಮ್ಮ ಕಲಿಸ್ಬೇಕು ಅಂಥೇಳಿ ಆ ಹೊಲನೂ ಮಾರಿದ್ರಿ. ಕಡೆಗೆ 1 ಲಕ್ಷ ರೂಪಾಯಿ ಕಡಿಮೆ ಬಿದ್ದಾಗ, 1 ಕೋಟಿ ರೂಪಾಯಿ ಕಡಿಮೆ ಬಿದ್ದಾಗ ನಿಮ್ಮ ಗಂಡ ಹೆಂಡತಿ ಇಬ್ಬರು ಕಿಡ್ನಿನೂ ದಾನ ಮಾಡಿ ಅವನ್ನ ವಿದ್ಯಾವಂತನಾಗಿ ಮಾಡಿ ದೊಡ್ಡ ಡಾಕ್ಟರ್ನಾಗಿ ಮಾಡಿದ್ರಿ. ಆದ್ರೆ ಅವ ನೀವು ಮಾಡಿದ ಉಪಕಾರಕ್ಕೆ ಋಣ ತೀರಿಸದೆ ಯಾರ್ದೋ ಮಾತು ಕೇಳಿಕೊಂಡು ಈ ಮನೆಯಿಂದ ನಿಮ್ಮನ್ನು ಒದ್ದು ಹೊರಗೆ ಹಾಕಿದ. ಆವಾಗ ನೀವು ಧೃತಿಗೆಡಲಾರ್ದೆ ಎಲ್ಲೋ ಹೋಗಿ ಹೆಂಗೋ ಬದುಕಿದಿರಿ. ಕೊನೆಗೆ ನಿಮ್ಮ ಹೆಂಡತಿ ಸಾವಿನ ಹಾಸಿಗೆಯಲ್ಲಿದ್ದಾಗ ಆ ಭಗವಂತನಿಗೆ ಕರುಣೆ ಬಂದು ನಿಮ್ಮ ತಮ್ಮನ ರೂಪದಲ್ಲಿ ಬಂದು ನಿಮ್ಮ ಹೆಂಡತಿನ ಉಳಿಸಿಕೊಂಡ. ಮತ್ತು ನಿಮ್ಮ ಸಂಸಾರನ ಹೆಂಗಿತ್ತೋ ಹಂಗೆ ಮಾಡ್ದ. ಸತ್ಯಕ್ಕೆ ಜಯ ಐತ್ರಿ, ಸತ್ಯಕ್ಕೆ ಸಾವಿಲ್ಲ. ಒಂದು ಮಾತು ಹೇಳ್ತೀನಿ ರಾಜೋಪನವ್ರು, ನೆನಪಿಡ್ರಿ. ರೈತ ರಾಷ್ಟ್ರದ ಬೆನ್ನೆಲುಬು, ರೈತ ನಕ್ಕರೆ ಹಾಲು ಸಕ್ಕರೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಮನಸ್ಸಿನಿಂದ ಯಾರೂ ಸಹಾಯ ಮಾಡೋದಿಲ್ಲರಿ, ಯಾರೂ ಸಹಾಯ ಮಾಡೋದಿಲ್ಲ. ಭೂಮಿ ತಾಯಿಯ ಮಡಿಲಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಭೂಮಿ ತಾಯಿ ಸೇವೆ ಮಾಡಿದಾಗ ಯಾರ ಕೈ ಬಿಟ್ಟರು ಭೂಮಿ ತಾಯಿ ಕೈ ಬಿಡುದಿಲ್ಲ ಅಂಥೇಳಿ ಕೈ ಎತ್ತಿ ಹೇಳ್ತೀನಿ ನಾನು. ಬಡ್ಡಿ ಸಮೇತವಾಗಿ ರೈತರಿಗೆ ಹೊಳ್ಳಿ ಕೊಟ್ಟು ಬಿಡ್ತಾಳೆ. ನೋಡಪ್ಪ, ಎಲ್ಲ ಊರು ಜನ ಸೇರ್ಯಾರ. ನಿಮ್ಮ ಅಣ್ಣಗ ನಿಮ್ಮ ಅತ್ತಿಯಮ್ಮಗ ಏನು ಹೇಳಬೇಕಂತ ಮಾಡಿ ಕೇಳಿ. ಅಣ್ಣ, ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆಯನ್ನು ನಾನು ಕಳ್ಕೊಂಡಿದ್ದೀನಿ. ಆದರೆ ಈ ರಕ್ತ ಸಂಬಂಧಕ್ಕಿರೋ ಬೆಲೆ ಏನು ಅಂತ ನನಗಿವಾಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ. ಒಂದು ಮಾತು ಹೇಳ್ತೀನಿ ಕವಿಗಳೇ, ನನ್ನ ಪಾಲಿಗೆ ಇವರು ಚಿನ್ನದಂಥ ಅಣ್ಣ, ಮುತ್ತಿನಂಥ ಅತ್ತಿಗೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಹಾಂ, ನೀವು ಜೇವರಿಗೆ ರಾಜಣ್ಣವ್ರು ಅದಲ್ರಿ? ನೀವು ಗುಂಡಣ್ಣವ್ರು ಅದಲ್ಲ? ಯಪ್ಪ, ನಮ್ಮದು ಪರಿಚಯ ಐತೆ ನಿಮಗೆ. ಅಡ್ಡಿಲ್ರಪ್ಪ, ಭೇಟಿಯಾಗಿದ್ದು ಭಾಳ ಸಂತೋಷ ಆಯ್ತು ರೀ. ನಾನು ಒಂದು ಘನಂದಾರಿ ಕೆಲಸ ಮಾಡೇನ್ರಿ. ಘನಂದಾರಿ ಕೆಲಸ ಇನ್ನೂವರೆಗೆ ಯಾರೂ ಮಾಡಿಲ್ರಿ. ಅಂಥದ್ದು ಯಾವಾಗ ಮಾಡಿದ್ರಿ ನೀವು? ಮಾಡೇನ್ರಿ ನಾನು. ಹಾಂ, ನನ್ನ ಹೆಂಡ್ತಿನ ದಾನ ಮಾಡೇನ್ರಿ. ಮುಚ್ಚ್ರಿ ಬಾಯಿನ. ಈ ಮಾತು ಹೇಳಕ್ಕೆ ನಾಚಿಕೆ ಆಗುತ್ತೆ, ಬರಲ್ಲ ನಿಮ್ಗೆ? ಅಲ್ರಿ, ಹೇಳ್ತೀನಿ, ಯಾರಾದರೂ ದಾನ ಮಾಡ್ತಾರ? ನಾ ಮಾಡೇನಲ್ರಿ.
ಏನು ದೊಡ್ಡ ಕೆಸರು ಮಾಡ್ರಿ ನಾ ಮಾಡಿರಲ್ಲ ಅಂತ ಅಲ್ಲ. ದುಡ್ಡು ಐತಿ ಅಂತ ಹೇಳಿ ವಯಸ್ಸಿನ ಹುಡುಗಿನ ಅಂದ್ರೆ ನಿಮ್ಗಿಂತಲೂ ಒಂದು 20 ವರ್ಷ ಸಣ್ಣ ಹುಡುಗಿನ ಮದುವೆ ಆದ್ರಿ. ಆದ್ರೆ ಮದುವೆ ಆಗಿ ಆ ಹುಡುಗಿನ ಸುಖವಾಗಿಟ್ರೆ, ಆಕೆ ಜೀವಕ್ಕೆ ನೆಮ್ಮದಿ ಕೊಟ್ಟರೆ ಏನು ಕೊಟ್ಟಿರಿ? ಯಾವತ್ತು ಸಂಶಯ 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 ಅಂಥೇಳಿ ಬೆಳಗ್ಗೆದ್ದು ಸಂಜೆವರೆಗೂ ಕಾಡಿರಿ. ನಿಮ್ಮಂಥ ಮುದುಕರು ಹುಡುಗಿಯರನ್ನ ಮದುವೆ ಆದರೂ ಕಾಡ್ತಾರ. ದಿನ ಬೆಳಗಾದ್ರೆ ಸಂಜೆ ಮಠ ಕುಡಿಯೋ ಕುಡುಕರು ಹೆಂಡತಿನ ಕಾಡ್ತಾರ. ಯಾಕಂತಂದ್ರೆ ಇವರಿಬ್ಬರಿಂದ ಯಾವ ಹೆಣ್ಣಿಗೂ ಸುಖ ಸಿಗೋದಿಲ್ಲ, ಯಾವ ಹೆಣ್ಣಿಗೂ ನೆಮ್ಮದಿ ಸಿಗೋದಿಲ್ಲ. ಯಾಕಂಥೇಳಿ ಎಲ್ಲರಿಗೂ ಗೊತ್ತೈತಿ, ನಿಮಗೂ ಗೊತ್ತಿರ್ತೈತಿ. ನಿಮ್ಮ ಹೆಂಡತಿ ಅಂದ್ರೆ ಏನು ತಿಳ್ಕೊಂಡ್ರಿ ನೀವು? ನಿಮ್ಮ ಹೆಂಡತಿ ಅಂದ್ರೆ ಬಂಗಾರ ಬಂಗಾರ. ಆಕೆ ಒಂದು ವೇಳೆ ಕೆಟ್ಟ ಮನಸ್ಸು ಮಾಡಿದ್ರ ಯಾವಾಗೋ ನಿಮ್ಮನ್ನು ಬಿಟ್ಟು ಹೋಗಿ ಭಾಳ ದಿನ ಆಗ್ತಿತ್ತು. ಆಕೆ ಒಳ್ಳೆಕಿ, ನನ್ನ ಗಂಡ ಹೆಂಗಾದ್ರೂ ಇರಲಿ, ಅವನ ಜೊತೆ ಜೀವನ ಮಾಡಬೇಕು, ಅವನ ಜೊತೆ ನಾನು ಸಂಸಾರ ಮಾಡಬೇಕು ಅಂತ ಇದುವರೆಗೂ ಕಾಯ್ಕೊಂಡದಾಳ. ಯಾವಾಗ ನಿಮ್ಮ ತಲೆಯಾಗಿನ ಸಂಶಯ ಇಳಿಲಿಲ್ಲ, ಎಷ್ಟು ಹೇಳಿದ್ರು ನೀವು ತಿಳ್ಕೊಳ್ಳಿಲ್ಲ ಅಂದಾಗ ತಾನು ಆ ಹನುಮಂತ ಆಮೇಲೆ ಈ ಡಾಕ್ಟ್ರು 3 ಮಂದಿ ಸೇರಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡ್ಯಾರ ಒಂದು ಕೆಲಸನ. ನಮಸ್ಕಾರ ರೀ ಡಾಕ್ಟ್ರ. ನೋಡ್ರಿ ಪಟ್ಟ ಏನು ಹೇಳೇ ಇಲ್ಲಲ್ಲ ನಮಗೆ. ಸಸ್ಪೆನ್ಸ್. ನನ್ನ ಹೆಂಡ್ತಿ ಇಲ್ಲದಾಳ್ರಿ, ನನ್ನ ಹೆಂಡ್ತಿ ಆಕೆ ನೋಡ್ಬೇಕಪ್ಪ. ಸುಜಾತ ಬಾ, ಸುಜಾತ ಬಾ, ಸುಜಾತ ನನ್ನ ತಪ್ಪಾಗೈತೆ ಬಾ. ಯಾಕ ಹಿಂಗ್ಯಾಕೆ ಹಪ್ಯಾಪ್ ಮಾಡ್ತೇವೆ? ಕಂಡಿಲ್ಲ ಎಂತಿನ ಕಂಡಿದ್ದೆ, ಭಾಳ ದಿವಸ ಆದಂಗೆ ಆಗೈತೆ ನನಗೆ ಆಕಿನ ಬಿಟ್ಟಿಂದ. ಅದು ಹೊಲ್ ಬಿಡು. ಹೆಂಗೈತೆ ನಮ್ಮ ಜೋಡಿ? ಅಕ್ಕ ತಮ್ಮ ಕಣ್ಣಂಗೆ ಕಾಣ್ತೀವಿ. ಏನ್ರಿ ಇದು ವಿಚಿತ್ರ? ಡೆಬ್ಬಿನ ಚೇಂಜ. ಇಟ್ಟು ದಿನ ನಾನು ನೋಡಿದ ಕೂಡ ಹಲ್ ಕಾರ್ತಿದ, ಕೆಂಡನ ಕಾರ್ತಿದ, ಈಗ ಅಕ್ಕ ತಮ್ಮ ಅಣ್ಣ ತಂಗಿ. ಹೌದು, ಹೆಂಗ್ರಿ ಇದು? ಯಾಕಂದ್ರೆ ಒಂದು ದನಕ್ಕೆ ಮಾಡ್ತಾರಲ್ಲ ಇಂಜೆಕ್ಷನ್, ದಪ್ಪ ಅದನ್ನು ತಗೊಂಡು ಎಲ್ಲ ಔಷಧಿ ಮೈಯಾಗಿ ಇಳಿಸ್ಬಿಟ್ಟಿನಿ, ಅದಕ್ಕೆ ಚೇಂಜ್ ಆಗ್ಯದ. ನೋಡು, ನೀ ತಿಳ್ಕೊಂಡಾಗ ಈಕಿನ ಮನಸ್ಸಿನಾಗ ನನ್ನ ಮನಸ್ಸಿನಾಗ ಅಂತ ಕೆಟ್ಟ ಭಾವನೆನೇ ಇಲ್ಲ. ಇಷ್ಟು ದಿನ ಆಕೆ ರೀಲ್ಸ್ ಮಾಡಿ ತನ್ನ ಮನರಂಜನೆಗಾಗಿ ರೀಲ್ಸ್ ಮಾಡಿದ್ವಿ ವಿನಃ ನಿನ್ನ ಮರ್ಯಾದೆಗೆ ಧಕ್ಕೆ ಬರೋಂಥ ಕೆಲಸ ಮಾಡಿಲ್ಲ. ನೀ ಯಾವತ್ತಿದ್ರು ನಮ್ಮ ಮಾವನ, ಈಕಿ ನಮ್ಮ ಅಕ್ಕನ. ಅಕ್ಕಿ ಅಕ್ಕ ಬಾ ನನ್ನ ಪಕ್ಕ.